ಚಾಮರಾಜನಗರ ಜಿಲ್ಲೆ ಅಭಿವೃದ್ಧಿಗೆ ಒತ್ತು. ಜಿಲ್ಲಾಧಿಕಾರಿ ಶ್ರೀರೂಪ ಪತ್ರಕರ್ತರ ಸಂವಾದ ಕಾರ್ಯಕ್ರಮದಲ್ಲಿ ಮಾಹಿತಿ. ಜಿಲ್ಲೆಯ ಪ್ರವಾಸೋದ್ಯಮ, ಮಾನವ ಪ್ರಾಣಿ ಸಂಘರ್ಷ ತಡೆಗೆ ಮೊದಲ ಆದ್ಯತೆ. ಚಾಮರಾಜನಗರ ಮುಂದುವರೆದ ಜಿಲ್ಲೆ ಮಾಡುವುದು ಗುರಿ ಹೊಂದಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿ ಒತ್ತು ನೀಡುವ ಮೂಲಕ ಹಿಂದುಳಿದ ಜಿಲ್ಲೆಯ ಹಣೆಪಟ್ಟಿ ತೆಗೆದು ಮುಂದುವರೆದ ಜಿಲ್ಲೆಯಾಗಿ ಮಾಡುವ ಚಿಂತನೆ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಪತ್ರಕರ್ತರ ಸಂಘದ ವತಿಯಿಂದ ಏರ್ಪಡಿಸಿದ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಸಾಕಷ್ಟು ಅವಕಾಶಗಳಿವೆ. ಪ್ರವಾಸೋದ್ಯಮ ಅಭಿವೃದ್ಧಿ, ಮಾನವ ಪ್ರಾಣಿ ಸಂಘರ್ಷ ತಡೆಗೆ ಒತ್ತು ನೀಡಲಾಗುವುದು. ಅಲ್ಲದೆ ನಗರದಲ್ಲಿ ಒಂದು ಸುಸಜ್ಜಿತ ಉದ್ಯಾನವನ ಇಲ್ಲ, ಕುಡಿಯುವ ನೀರು ಸಮಸ್ಯೆ ಇದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಸಭೆ ನಡೆಸಿ ಕುಡಿಯುವ ನೀರಿಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದು, ಅದರ ಕುಡಿಯುವ ನೀರಿಗೆ ಒತ್ತು ನೀಡಲಾಗಿದೆ. ನಗರದಲ್ಲಿ ಸುಸಜ್ಜಿತ ಉದ್ಯಾನವನಗಳು ಆಗಬೇಕು. ನೀವು ಸಲಹೆಗಳನ್ನು ನೀಡಿದರೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲೆಯ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಎಂದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ಎಂ ಸಿದ್ದಲಿಂಗಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಲಕ್ಕೂರು ಎಸ್ ಪ್ರಸಾದ್ ಹಾಜರಿದ್ದರು. ವರದಿ ಹೊಂಬ ನಂಜುಂಡನಾಯಕ, ಎನ್ಕೆಎಸ್ ಟಿವಿ 4 ಚಾಮರಾಜನಗರ. ಎಲ್ಲರಿಗೂ ನಮಸ್ಕಾರ. ಚಾಮರಾಜನಗರ ಜಿಲ್ಲೆಗೆ ನಾನು ನೂತನ ಜಿಲ್ಲಾಧಿಕಾರಿಯಾಗಿ ನಿನ್ನೆಗೆ 2 ತಿಂಗಳಾಗಿದೆ. ಪಾಪ ಬಿಗಿನಿಂಗಲ್ಲಿ ಬಂದಾಗ ಕರೆದ್ರಿ, ಆ ಟೈಮಲ್ಲಿ ನನಗೆ ಸಾಕಷ್ಟು ಒತ್ತಡ ಇತ್ತು, ಹಾಗಾಗಿ ಬರೋಕ್ಕಾಗಿಲ್ಲ. ಈಗ ನಿನ್ನೆ ಬರ್ತೀನಿ ಅಂತ ಹೇಳಿದ್ರೆ ಸಂಜೆ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ಬೇಸಿಕಲಿ ನಾನು ಸ್ಟಡಿ ಮಾಡಿದ್ದೆ. ನಾನು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಎನ್ನಾರ್ಪುರದಲ್ಲಿ ಹುಟ್ಟಿದ್ದೆ. ಆಮೇಲೆ ಸ್ಟಡಿ ಮಾಡಿದ್ದು ಚಿಕ್ಕಮಗಳೂರು ಸ್ವಲ್ಪ ಮಾಡಿದ್ದೀನಿ. ಆಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲೂ, ಅಂದರೆ ಆದಷ್ಟು ನಮ್ಮ ಮಲೆನಾಡು ಭಾಗದಲ್ಲೇ ಓದಿರೋದು. ನಮ್ಮ ಫಾದರ್ ವರ್ಕ್ ಜಾಬಲ್ಲಿ ಇದ್ದಿದ್ದರಿಂದ. ಆಮೇಲೆ ನನ್ನ ಸರ್ವಿಸಲ್ಲಿ ನಾನು ಆಲ್ಮೋಸ್ಟ್ ಬೆಂಗಳೂರಲ್ಲೇ ಕೆಲಸ ಮಾಡಿದ್ದೀನಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಕಮಿಂಗ್ ಟು ಚಾಮರಾಜನಗರ. ಜಿಲ್ಲಾಧಿಕಾರಿಯಾಗಿಯೂ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಚಾಮರಾಜನಗರ ಜಿಲ್ಲೆ ಅಂತ ಹೇಳಿದರೆ ಎಲ್ಲರೂ ಗಡಿನಾಡ ಜಿಲ್ಲೆ, ತುಂಬ ಹಿಂದುಳಿದ ಜಿಲ್ಲೆ ಅನ್ನೋದು ಕಾನ್ಸೆಪ್ಟ್ ಇತ್ತು. ಬಟ್ ನಾನು ಹೇಳೋದು ಆ ರೀತಿ ನಾವು ನಮ್ಮ ತಪ್ಪ ತಿಳುವಳಿಕೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಮ್ಮಲ್ಲಿರೋಂಥ ಪರಿಸರ ಇದ್ದರೆ ಸಾಕು ನಮ್ಮ ಒಂದು ಟೂರಿಸಮ್ನ ಡೆವಲಪ್ ಮಾಡೋದಕ್ಕೆ. ಯಾಕಂದರೆ ನಾನು ಸಾಕಷ್ಟು ಫಾರಿನ್ ಕಂಟ್ರೀಸನ್ನು ವಿಸಿಟ್ ಮಾಡಿದ್ದೀನಿ. ಅವರು ಒಂದು ಸಮುದ್ರ ಇಟ್ಕೊಂಡ್ಬಿಟ್ಟು ಎಷ್ಟು ದೇ ಆರ್ ಮೀಟಿಂಗ್ ಮನೆಯಲ್ಲೇ ಕೇಳಿದ್ದೀನಿ. ನಾವು ಇಂಥ ಒಂದು ಅದ್ಭುತ ಕಾಡಲ್ಲಿ ಇಟ್ಕೊಂಡ್ಬಿಟ್ಟು ಜನಗಳಿಗೆ ಯಾಕೆ ಸೆಳೀತಾ ಇಲ್ಲ ಅನ್ನೋದೇ ನನಗೊಂದು ಕ್ವಶನ್ ಮಾರ್ಕು. ಆಮೇಲೆ ಟೂರಿಸಮ್ಗೆ ನಾವು ಜಾಸ್ತಿ ಒತ್ತು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನಗರ ಜಿಲ್ಲೆಗೆ ಯಾರೇ ಬಂದ್ರೂ ನಾವು 3 ಬೆಟ್ಟಗಳು ಬಿಟ್ಟರೆ, ML ಹಿಲ್ಸು, BR ಹಿಲ್ಸು ಆ್ಯಂಡ್ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಅದು 3ನ್ನ ಬಿಟ್ಟರೆ ಬೇರೆ ಏನನ್ನೂ ನಾವು ಆಕರ್ಷಣೀಯ ಸ್ಥಳ ಅಂತ ಹೇಳ್ಬಿಟ್ಟು ಅಂದ್ಕೊಂಡೇ ಇಲ್ಲ. ನನಗೆ ಇಲ್ಲಿ ಟಿಬೇಟಿಯನ್ ಕಾಲೋನಿ ಇದೆ ಅಂತ ಹೇಳಿ ಗೊತ್ತಾಗಿತ್ತು ನಾನು ಇಲ್ಲಿ ಬಂದ ಮೇಲೆ. ಸೊ ಅದನ್ನು ಯಾಕೆ ಈಗ ಕುಶಾಲನಗರ, ಕೊಡಗಲ್ಲಿ ಜನ ಹೇಗೆ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಕುಶಾಲನಗರ ಇದೆ ನೋಡೋದಕ್ಕೆ. ಕುಶಾಲನಗರ ನಾನು ಪರ್ಸನಲಿ ನೋಡಿದ್ದೀನಿ, ಎಷ್ಟು ಅದ್ಭುತವಾಗಿ ಡೆವಲಪ್ ಮಾಡಿದ್ದಾರೆ. ಅದೇ ಥರದಲ್ಲಿ ನಾವು ಟಿಬೇಟಿಯನ್ ಕಾಲೋನಿನ ಡೆವಲಪ್ ಮಾಡಿ ಜನಗಳಿಗೆ ಆಕರ್ಷಣೆ ಮಾಡಿದ್ವಿ. ನಮ್ಮ ಯೂಸ್ ಏನಿದ್ದಾರೆ ಅವರಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ ತುಂಬ ಒತ್ತು ಕೊಡ್ಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೀವಿ. ಆಮೇಲೆ ಅದೇ ಥರದಲ್ಲಿ ನಗರದಲ್ಲಿ ನಾವು ಸುವರ್ಣಮುಖಿದು ನಾವು ಅಂದರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಏನು ಸ್ಪೋರ್ಟ್ಸ್ ಮಾಡಿದ್ವಿ, ವಾಟರ್ ಸ್ಪೋರ್ಟ್ಸ್ ಮಾಡಿದ್ವಿ, ಅದಕ್ಕೆ ಅದ್ಭುತ ಇದೇನು ಪ್ರತಿಕ್ರಿಯೆ ಬಂದಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮಾತಾಡಿದೆ ಮತ್ತು ನಮ್ಮ ಲೋಕಲ್ MLS ಅವರಿಗೂ ಮಾತಾಡಿದೆ. ಯಾಕೆ ನಾವು ವೀಕೆಂಡ್ಸಲ್ಲಿ ಸ್ಟಾರ್ಟ್ ಮಾಡಬಾರ್ದು ಇದನ್ನು ಅಂತ ಹೇಳಿದ್ರೆ ನಮ್ಮ ಯೂತ್ಸಿಗೆ ಸ್ವಲ್ಪ ಏನು ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಇರಲಿ. ಆಮೇಲೆ ನಾನು ನಗರದಲ್ಲಿ ತಿರುಗಾಡಿದಾಗ ಎಲ್ಲೂ ಒಂದು ಸುಸಜ್ಜಿತವಾದ ಪಾರ್ಕ್ ಇಲ್ಲ. ತಾವೆಲ್ಲರೂ ಇದಕ್ಕೆ ನನಗೆ ತಾವೆಲ್ಲ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೆ, ಅದ್ರ ಬಗ್ಗೆ ಹೇಳಿಲ್ಲ. ಬಟ್ ತಾವು ಏನು ನಾನು ನಿಮ್ಮ ಮಾಧ್ಯಮನ ದಿನ ಬೆಳಗ್ಗೆ ಇದ್ದರೆ ನನಗೆ ಅರ್ಧ ಮುಕ್ಕಾಲು ಗಂಟೆ ನಿಮ್ಮ ಎಲ್ಲ ಪತ್ರಿಕೆಗಳನ್ನು ಓದ್ತೀನಿ. ತಾವೇನಾದರೂ ಒಂದು ಸೈಟೇಷನ್ ಕೊಟ್ಟಿದ್ರೆ ಅದನ್ನು ನಾನು ಅಂದರೆ ಇಮಿಡಿಯೇಟ್ ಅವತ್ತೇನೆ ನಾನು ಹೋಗಿ ಬರ್ತೀನಿ. ನಮ್ಮ ಇವರಿಗೆಲ್ಲ ಗೊತ್ತುಂಟು, ಇಂಥ ವಾರ್ಡಿಗೆ ಹೋಗೋಣ ಇಮಿಡಿಯೇಟ್ ಹೇಳಿ ಅಂತ ಹೇಳ್ಬಿಟ್ಟು ಹೋಗಿ, ನೀವು 13ನೇ ವಾರ್ಡ್ ಇರ್ಬೋದು, 1ನೇ ವಾರ್ಡ್ ಇರ್ಬೋದು, ನಾನೀಗ ಆಲ್ಮೋಸ್ಟ್ ಎಷ್ಟು ವಾರ್ಡ್ ವಿಸಿಟ್ ಮಾಡಿದ್ದೀನೋ ಬಿಕಾಸ್ ಆಫ್ ಯು ಆಲ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ತಾವು ಒಂದು ಏನಂತ ಹೇಳಿದ್ರೆ ನನಗೆ ಇನ್ನೊಂದು ನಮಗೆ ಅಧಿಕಾರಿಗಳು ಹೇಳೋದಿಲ್ಲ ಎಲ್ಲೆಲ್ಲಿ ತೊಂದರೆ ಇದೆ ಅಂತೇಳಿ. ಮತ್ತು ಜನಗಳನ್ನು ಕೆಲವು ಬಾರಿ ಹೇಳ್ತಾರೆ, ಕೆಲವು ಬಾರಿ ಹೇಳೋದಿಲ್ಲ. ನೀವೇನು ಅಂದರೆ ಇಡೀ ದಿನ ಫೀಲ್ಡಲ್ಲಿ ನಮ್ಮ ಥರನೇ ಅಧಿಕಾರಿಗಳ ಥರನೇ ತಾವು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರ್ತೀರ. ನಿಮ್ಮ ಒಂದು ಇದರಿಂದನೇ ನನಗೂ ಹೊರಗಡೆ ಫೀಲ್ಡಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ನಾನು ಅದನ್ನು ಬಗೆಹರಿಸೋದಕ್ಕೆ ನನ್ನ ಒಂದು ಅಂತ ಎಫರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಅದೇ ಥರದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಇನ್ನೊಂದು ಏನು ಅಂತ ಹೇಳಿದರೆ
ಇದು ಮಾಡಿ ಕಾನ್ಫ್ಲಿಕ್ಟ್ ಆಗ್ತಾ ಇರೋದ್ರ ಬಗ್ಗೆ ಸಾಕಷ್ಟು ಸಂಘರ್ಷದ ಬಗ್ಗೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಸೋಸಿಯೇಟ್ ಇರ್ಬೋದು ಡಿ ಸಿ ಇರ್ಬೋದು ಇದು ಯಾವ ರೀತಿ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ರೆಸ್ಟಲ್ಲಿ ಮೀಟಿಂಗ್ ಮಾಡಿದ್ವಿ. ತಮ್ಮ ಬಗ್ಗೆ ಏನಾದರೂ ಸಲಹೆಗಳಿದ್ರೆ ನಾವು ಖಂಡಿತ ಹೇಳ್ಬೋದು ಅಂತ ಹೇಳ್ಬಿಟ್ಟು ನಾನು ಸಲಹೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಕಾರಣದಲ್ಲಿ ಈಗ ಏನು ನಾವು ಕುಡಿಯುವ ನೀರಿನ ಸಮಸ್ಯೆ ಅಂತ ತುಂಬ ಜನತ್ವಾಗಿದೆ ಈಗ ನಗರ ಜಿಲ್ಲೆಯಲ್ಲಿ. ಅದಕ್ಕೆ ಈಗ ಸಾಕಷ್ಟು ಕರೆಕ್ಟ್ ಅರ್ಬನ್ ವಾಟರ್ ಸಪ್ಲೈ ಅವರಿಗೆ ಹೇಳಿದ್ದೀವಿ, ಮಾರ್ಚ್ ಒಳಗಡೆ ಪೈಪ್ಲೈನ್ಸ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಶುರು ಮಾಡಿಸ್ತೀವಿ ಮೇಡಮ್ ಅಂತ ಹೇಳಿದ್ದಾರೆ. ಡ್ರೈನೇಜ್ ಪ್ರಾಬ್ಲಮ್ ತುಂಬ ಇದೆ. ಆ ನಿಟ್ಟಿನಲ್ಲಿ ನಾನು ಕ್ರಮ ತಗೊಳ್ಳೋದಕ್ಕೆ ಶ್ರಮಿಸ್ತೀನಿ. ಮತ್ತು ನಮ್ಮ ಲೋಕಲ್ MLAs ಇರ್ಬೋದು, MP ಗಳಿರ್ಬೋದು, ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇರ್ಬೋದು, ಅವರೆಲ್ಲರದ್ದು ಸಪೋರ್ಟ್ಸ್ ತೊಗೊಂಡ್ಬಿಟ್ಟು ನಾವು ಜಿಲ್ಲೆನ ಒಂದು ಏನಂತ ಹೇಳಿ ಅಭಿವೃದ್ಧಿ ಅನ್ನೋಕ್ಕಿಂತ ಏನು ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಾರಲ್ಲ ಆ ಒಂದು ಟ್ಯಾಗನ್ನು ತೆಗಿಬೇಕು ಅನ್ನೋದು ನನ್ನ ಒಂದು ಆಸೆ. ಏನು ಹೇಳಿದ್ರೆ ಈಗ ಪ್ರತಿ ವರ್ಗದಲ್ಲೂ ನಾವು ತಪ್ಪು ಮಾಡ್ತಾ ಹೋಗ್ಬಾರ್ದು. ಇರೋದ್ರಲ್ಲೇ ನಾವು ಏನು ಹೇಳ್ತಾರೆ ರಿನ್ಯೂವಬಲ್ ರಿಸೋರ್ಸಸ್ ಹೇಗೆ ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಮತ್ತು ನಾನು ತುಳಸಿಕೆರೆ ಮೂಲಕ ಅದು ಹೇಳ್ತಾ ಇದ್ದಾರೆ, 10th ಆದ ತಕ್ಷಣ ಮಕ್ಕಳೆಲ್ಲರೂ JCB ಅಲ್ಲಿ ಒಂದು ಬೈಕ್ ನಿಂತಿತ್ತು, ಬೈಕ್ ಮೇಲೆ JCB ಬಾಯ್ಸ್ ಅಂತ ಹೇಳಿದ್ರು. ನಾನು ಯಾಕೆ ಬೈಕ್ ಮೇಲೆ JCB ಬಾಯ್ಸ್ ಅಂತ ಬರ್ತಾರೆ ಅಂತ ಹೇಳಿ ಅವಾಗ ಅಲ್ಲಿ ಊರಿನವ್ರು ಹೇಳಿದ್ರು ಏನಂತೇಳಿ, ಮೇಡಮ್ ಈಗ 10th ಆದಮೇಲೆ ಮುಂದೆ ಹೋಗೋದಕ್ಕೆ ಅವರಿಗೆ ಅವಕಾಶ ಇಲ್ಲ, ಹಾಗಾಗಿ ಎಲ್ಲರೂ ಇಲ್ಲಿ JCB ತಗೊಂಡ್ಬಿಟ್ಟು ಡ್ರೈವಿಂಗ್ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ನನಗೆ ಅವಾಗ ಅನ್ನಿಸ್ತು ಇಟ್ಸ್ ಟೂ ಬ್ಯಾಡ್. ಮಕ್ಕಳಿಗೆ ಅವರೆಲ್ಲ ಅಲ್ಲಿ ಹೋಗಿ ನೋಡಿದಾಗ ಅವರು ನಾನು ಅಂತ ಹೇಳಿದ್ರೆ ಅವರು ಈ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜಿಲ್ಲಾಧಿಕಾರಿಗಳಾದ ರೂಪಶ್ರೀ ಅವರನ್ನು ಸಂಘದ ಪರವಾಗಿ ಅದು ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಚಾಮರಾಜನಗರ ಜಿಲ್ಲೆಗೆ ಯಾರೇ ಹೊಸದಾಗಿ ಹಿರಿಯ ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ಅವ್ರನ್ನ ಪತ್ರಿಕಾ ಭವನಕ್ಕೆ ಕರೆದುಕೊಂಡು ತಮ್ಮೆಲ್ಲರನ್ನ ಫಸ್ಟು ಪರಿಚಯ ಆಗಲಿ ಮತ್ತು ಆಗುವುಗಳನ್ನ ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡು ಮತ್ತು ಅವ್ರು ಎಲ್ಲಿ ಸ್ಟಡಿ ಮಾಡಿದರು, ಎಲ್ಲಿ ಡ್ಯೂಟಿ ಮಾಡಿದರು, ಅವ್ರದ್ದು ಜನಕ್ಕೆ ಪರಿಚಯ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಕಳೆದ 20 ವರ್ಷದಿಂದ ಸಂಘ ಬಂದಾಗಿಂದಲೂ ನಾವು ಈ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದೀವಿ. ಅದೇ ರೀತಿ ಈ ಪದ್ಧತಿಯನ್ನು ಈ ವರ್ಷವೂ ಸಹ ಮುಂದುವರಿಸಿದ್ದೀವಿ. ಈ ವಿಳಂಬ ಬಂದು 2 ತಿಂಗಳು ಆಯಿತು. ನಾವು ಯಾಕೆ ಇಷ್ಟು ವಿಳಂಬ ಆಯಿತು ಅಂತಂದರೆ ಫಸ್ಟು ಅವ್ರಿಗೆ ಜಿಲ್ಲೆ ಪರಿಚಯ ಆಗಿ ನಂತರ ಅವ್ರನ್ನ ಕರೆಯೋಣ ಅನ್ನೋದು ಒಂದಾಯಿತು. ಮತ್ತು ಈಗ ಒಂದು 15 ದಿನದಿಂದ 1-2-3 ಡೇಟ್ ಕೊಟ್ಟರು. ಅವ್ರು ಕೂಡ ಡೇಟು ನಮ್ಗೆ ಅಡ್ಜಸ್ಟ್ ಆಯ್ತಾ ಇರಲಿಲ್ಲ, ನಾವು ನಮ್ಮ ಡೇಟು ಅವ್ರಿಗೆ ಅಡ್ಜಸ್ಟ್ ಆಯ್ತಿರಲಿಲ್ಲ. ಹಾಗಾಗಿ ಒಂದು 2-3 ದಿನಾಂಕ ಆಯಿತು. ನಿನ್ನೆ ಸಾಯಂಕಾಲ ನೋಡಿ 9:30 ಗಂಟೆಗೆ ಬರ್ತೀನಿ, 10ರಿಂದ 11 ಗಂಟೆವರೆಗೆ ಸಿಗ್ತೀನಿ ಅಂತ ನೋಡು. ನಾವು ಇನ್ನು ಇವತ್ತು ನ್ಯೂಸ್ ಜಾಸ್ತಿ ಬಜೆಟ್ಗೆ ಅಂತಂದರೆ ಇದೇನು ಈ ಸರಿನೂ ಆಗಬೇಕು ಅನ್ನೋ ಒಂದು ಬೇಜಾರು ಮಾಡ್ಕೊಂಡು ಹೋದ ಕಾರಣಕ್ಕಾಗಿ ಆಯಿತು ಮೇಡಮ್ ಬನ್ನಿ ಅಂತಂದರೆ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸ್ತೀನಿ. ಕ್ರಿಯೇಟಿವಿಟಿ ಇದೆ ಅಂದರೆ ಡೆಫಿನೆಟ್ಲಿ ದೇ ಆರ್ ಇಂಟೆಲಿಜೆಂಟ್. ಸೊ ಹಾಗಾಗಿ ಅವರಿಗೆ ನಾನು ಏನಂತ ಹೇಳಿದ್ರೆ ನಮ್ಮ ಸಾಗರಮಠ ಸ್ವಾಮೀಜಿ ಅವಾಗ ಹೇಳಿದೆ, ಅವ್ರಿಗೆ ಮುಂದೆ ಓದೋದಕ್ಕೆ ನಾವು ಇಮೇಲಿಂದ ನಿಮಗೆ ಟಾರ್ಗೆಟ್ ಮಾಡ್ಕೊಳ್ಬೇಕು. ಇಂತಿಂತ ಅಂದರೆ ಕುಗ್ರಾಮದಲ್ಲೆಲ್ಲ 10th ಆದಮೇಲೆ ಮುಂದೆ ಬರೋದಕ್ಕೆ ನಮ್ಮ ಹಾಸ್ಟೆಲ್ಸ್ಗಳಿಗೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅಂದರೆ ಆಫ್ಟರ್ ಸ್ಟಡಿ ಇದು ಅನ್ನೋದು ಅದ್ರ ಬಗ್ಗೆ ಓದ್ಕೊಡ್ಬೇಕು. ಆಮೇಲೆ ನಾನು ಮಕ್ಕಳ ರಕ್ಷಣಾ ಇದರಲ್ಲಿ ಓದಬೇಕಾದ್ರೆ ಇದು ಬಾಲ್ಯ ವಿವಾಹ ಅನ್ನೋದು ತುಂಬಾ ಇದಿದೆ. ಅದಕ್ಕೆ ಬಾಲ್ಯ ವಿವಾಹ ಗ್ರಾಮಗಳನ್ನು ಮಾಡೋದಕ್ಕೆ ನಾವು ಒಂದೊಂದು ತಾಲೂಕದಲ್ಲಿ ಒಂದೊಂದು ಗ್ರಾಮನ ಆಯ್ಕೆ ಮಾಡ್ಕೊಂಡಿತ್ತು. ಅಂದರೆ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಮಾಡೆಲ್ ತಾಲೂಕು ಮಾಡೆಲ್ ವಿಲೇಜ್ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನಿಂಗ್ ಇದೆ. ಸೊ ಈಗ 2 ತಿಂಗಳಲ್ಲಿ ಇಷ್ಟೆಲ್ಲ ಒಂದು ತಮ್ಮಗಳಿಗೆ ಏನಾದರೂ ಸಲಹೆ ಇದ್ದರೆ ನನಗೆ ಹೇಳ್ಬೋದು, ಇದನ್ನ ಜಿಲ್ಲೆನ ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ಅಂತ. ಅದೇ ಥರದಲ್ಲಿ ನಾನು ಇವಾಗ ತಾನೇ ನಮಗೆ ಹೇಳ್ತಾ ಇದ್ದಾರೆ 490 crores ನಮ್ಮ ಹಲವು ಭಾಗದಲ್ಲಿ. ನಾನು ಇದ್ರ ಬಗ್ಗೆ ನಾನು ಬಿಗಿನಿಂಗಲ್ಲಿ ಬಂದಾಗ ನಮ್ಮ MLA ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು, ಒಂದು ಸರಿ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ರು. ಅವಾಗ ಹೇಳಿದ್ರು, ಸರ್ ನಗರದಲ್ಲಿ ಎಲ್ಲ ಕಂಪೇರ್ ಟು ಆಲ್ 5 ತಾಲೂಕಾಸ್ ಹನ್ನೂರು ಇಸ್ ವರ್ಸ್ಟ್ ತಾಲೂಕಾ ವೇರಿಂಗ್ ವಿ ಹ್ಯಾವ್ ಎ ಸ್ಕೇರ್ಸಿಟಿ ಆಫ್ ವಾಟರ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಡ್ರಿಂಕಿಂಗ್ ವಾಟರ್ ಆಲ್ಸೋ. ಮಾಟಲ್ಲಿ ಸಾಕಷ್ಟು ವಾಟರ್ ಸೋರ್ಸಸ್